ಇದು ರಾಜ್ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಎಂಟ್ರಿಯನ್ನು ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ ನ್ಯೂಸ್ಗೆ ಸಿಕ್ತು ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ಬಿಜೆಪಿಯ ರಾಜ್ಯಾಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಎಂಟ್ರಿ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಆರ್ಎಸ್ಎಸ್ ಎಂಟ್ರಿ ಬೆನ್ನಲ್ಲೇ ವಿಜಯೇಂದ್ರಗೆ ಸಂಕಷ್ಟ ಶುರುವಾಗಿದೆ ಅಂತ ವಿಜಯೇಂದ್ರ ವಿರುದ್ಧ ಆರ್ಎಸ್ಎಸ್ಗೆ ದೂರನ್ನ ನೀಡಿದ್ದಾರೆ ರಾಜ್ಯ ಬಿಜೆಪಿ ನಾಯಕರು. ಈ ಹಿನ್ನೆಲೆ ಸದ್ಯ ಆರ್ಎಸ್ಎಸ್ ರಾಜ್ಯ ಬಿಜೆಪಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಿದೆ. ಆರ್ಎಸ್ಎಸ್ ಮಧ್ಯಸ್ಥಿಕೆಯಿಂದಾಗಿ ಈಗ ವಿಜೇಂದ್ರ ಅವರಿಗೆ ಭಯ ಶುರುವಾಗಿದೆ. ವಿಜೇಂದ್ರ ವಿರುದ್ಧ ಆರ್ಎಸ್ಎಸ್ಗೆ ದೂರು ನೀಡಿದ ಇಬ್ಬರು ನಾಯಕರು ಬಿವೈಬಿ ಬದಲಾವಣೆ ಆಗಲೇಬೇಕೆಂದು ಪಟ್ಟು ಹಿಡಿದಿದ್ದಾರೆ. ಇಬ್ಬರು ಪ್ರಭಾವಿ ನಾಯಕರ ದೂರು, ಆರ್ಎಸ್ಎಸ್ ರಂಗ ಪ್ರವೇಶ. ವಿಜೇಂದ್ರ ವಿರುದ್ಧ ಆರ್ಎಸ್ಎಸ್ಗೆ ದೂರನ್ನ ನೀಡಿದ್ದಾರೆ ಇಬ್ಬರು ನಾಯಕರು. ಹೀಗಾಗಿ ಆರ್ಎಸ್ಎಸ್ ಈಗ ರಂಗ ಪ್ರವೇಶ ಮಾಡಿದೆ. ಇಬ್ಬರ ದೂರಿನ ಆಧಾರದ ಮೇಲೆ ಆರ್ಎಸ್ಎಸ್ ಎಂಟ್ರಿ ಕೊಟ್ಟಿದ್ದು ಸದ್ಯ ವಿಜೇಂದ್ರಗೆ ಭಯ ಶುರುವಾಗಿದೆ. ಪದತ್ಯಾಗದ ಅನಿವಾರ್ಯತೆಯಲ್ಲಿ ಸದ್ಯ ಬಿವೈ ವಿಜೇಂದ್ರ ಅವರನ್ನ ಸಿಲುಕಿಸಿದ್ರ ಆ ಇಬ್ಬರು ನಾಯಕರು. ಆರ್ಎಸ್ಎಸ್ ಮೂಲಕ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದಿಂದ ಕಟ್ಟಿ ಹಾಕಲು ವಿಜೇಂದ್ರ ಅವರಿಗೆ ಮುಂದಾಗಿದ್ದಾರೆ. ದಂಡದ ಬಗ್ಗೆ ಆರ್ಎಸ್ಎಸ್ ಪ್ರಮುಖರು ಚರ್ಚೆಯನ್ನು ನಡೆಸಿದ್ದಾರೆ ಆ ಇಬ್ರು ನಾಯಕರ ಜೊತೆ ಅನ್ನುವಂಥ ಮಾಹಿತಿ ಸಿಗ್ತಾರೆ. ಬೇರೆಯವರನ್ನ ಅಧ್ಯಕ್ಷರನ್ನಾಗಿ ಕೂಡಲೇ ಆಯ್ಕೆ ಮಾಡಿ ವಿಜಯೇಂದ್ರಗೆ ಅನುಭವ ಸಾಲದು ಅಂತ ಹೇಳಿ ಪ್ರಭಾವಿ ನಾಯಕರು ಮನವಿಯನ್ನ ಮಾಡಿದ್ದಾರೆ. ನಾಮಕಾವಸ್ಥೆಗೆ ನಡೀತಾ ಇರುವ ಜಿಲ್ಲಾ ಮಟ್ಟದ ಸಭೆಗಳು ವಿಜೇಂದ್ರ ಅವರನ್ನ ಮುಂದುವರಿಸಲು ಯಾರಿಗೂ ಕೂಡ ಒಲವು ಇಲ್ಲ ಅಂತ ಹೇಳಿ ಆರ್ಎಸ್ಎಸ್ ಎದುರು ದೂರಿನ ಸರಮಾಲೆಯನ್ನೇ ಆ ಇಬ್ರು ನಾಯಕರು ಇಟ್ಟಿದ್ದಾರೆ. ಹೀಗಾಗಿ ಆರ್ಎಸ್ಎಸ್ ಎಂಟ್ರಿಯಿಂದ ವಿಜಯೇಂದ್ರ ಅವರಿಗೆ ಪದತ್ಯಾಗದ ಅನಿವಾರ್ಯತೆ ಎದುರಾಗಿದೆ ಅಂತ ಹೇಳಲಾಗ್ತಾ ಇದೆ.
ಸದ್ಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಬದಲಾವಣೆಗೆ ಬಿಗಿ ಪಟ್ಟನ್ನ ಹಿಡಿಯಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ BYV ವಿರುದ್ಧ ಯತ್ನಾಳ ಬಣದ ಸಮರ ಮುಂದುವರೆದಿದ್ದು, ಅಲ್ಲಿ ಹೈಕಮಾಂಡ್ ಬಳಿ ಕೂಡ ಲಿಂಗಾಯತ ಅಸ್ತ್ರವನ್ನ ಹೊಡ್ಡಿದ್ದಾರೆ ರೆಬಲ್ಸ್ ನಾಯಕರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ತಟಸ್ಥ ಬಣದಲ್ಲಿ ಗುರುತಿಸಿಕೊಂಡಿರುವಂತಹ ಬೊಮ್ಮಾಯಿ ಅವರು ಭೇಟಿಯಾಗಿದ್ದಾರೆ. BYV ವಿರುದ್ಧದ ಹೋರಾಟಕ್ಕೆ ಅವರನ್ನ ಕೈ ಜೋಡಿಸುವಂತೆ ಮನವಿ ಮಾಡಿದ್ದಾರೆ. ಈ ಹಿನ್ನೆಲೆ BY ವಿಜೇಂದ್ರ ಅವರನ್ನ ಪಟ್ಟದಿಂದ ಕೆಳಗಿಳಿಸಲು ಬೇಕಾಗಿರುವ ಎಲ್ಲ ಶತ ಪ್ರಯತ್ನವೂ ಕೂಡ ರೆಬಲ್ ನಾಯಕರಿಂದ ನಡೀತಾ ಇದೆ. ಸಂಘ ಪರಿವಾರ ಹಾಗೂ ರಾಜ್ಯದ ಮಟ್ಟದ ಬಿಜೆಪಿ ನಾಯಕರ ಜೊತೆಗೆ BY ವಿಜೇಂದ್ರ ಅವರನ್ನು ಕೆಳಗಿಳಿಸುವ ಕಾರ್ಯತಂತ್ರ ಚುರುಕುಗೊಂಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್ ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಒಂದ್ ಕಡೆ ಹೈಕಮಾಂಡ್ ಬಳಿ ರೆಬಲ್ ನಾಯಕರು ಭೇಟಿ ಕೊಟ್ಟು ದೂರು ಸಲ್ಲಿಕೆ ಆದ ಬಳಿಕ ಸದ್ಯ ವಾಪಸ್ ಆಗಿರುವಂತ ರೆಬಲ್ ನಾಯಕರ ನಡೆ ನೋಡ್ತಾ ಇದ್ರೆ ದೆಹಲಿ ಚುನಾವಣೆ ಫಲಿತಾಂಶದ ನಂತರ ಸ್ಪಷ್ಟವಾಗಿ ಎಲ್ಲೋ ಒಂದ್ ಕಡೆ ರಾಜ್ಯದಲ್ಲಿ ಅಧಿಕಾರ ಅಂದ್ರೆ ಅದು ಎರಡೂ ಸ್ಥಾನಗಳು, ವಿಪಕ್ಷ ನಾಯಕ ಮತ್ತು ರಾಜ್ಯಾಧ್ಯಕ್ಷ ಎರಡೂ ಸ್ಥಾನಗಳು ಬದಲಾಗುವಂತ ಮುನ್ಸೂಚನೆ ಸಿಗ್ತಾ ಇದೆ. ಏನ್ ಹೇಳ್ತೀರಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ವಿಜಯಭಾಸ್ಕರ್, ಬಿಜೆಪಿಯ ಪಾಳದಲ್ಲಿ ಈಗಾಗಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ರೆಬಲ್ ನಾಯಕರ ಟೀಮ್ ಏನಿದೆ ದೆಹಲಿಯ ಅಂಗಳದಲ್ಲಿ ಹೈಕಮಾಂಡ್ ನಾಯಕರ ಒಂದು ಬಳಿ ಸಾಕಷ್ಟು ಅವರದೇ ಆಗಿರ್ತಕ್ಕಂಥ ಆರೋಪ ಪಟ್ಟಿಯನ್ನು ಕೂಡ ವಿಜೇಂದ್ರ ವಿರುದ್ಧವಾಗಿ ಸಲ್ಲಿಸಿರ್ತಕ್ಕಂಥದ್ದು. ಅಧ್ಯಕ್ಷ ಸ್ಥಾನ ಬದಲಾವಣೆ ಆಗ್ಲೇಬೇಕು, ಮರಳಿ ನೀವು ವಿಜೇಂದ್ರ ಅವರಿಗೆ ಅಧ್ಯಕ್ಷ ಸ್ಥಾನ ಕೊಡೋದು ಸರಿಯಲ್ಲ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಬಿಗಿಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು. JP ನಡ್ಡಾ ಅವರಾಗಿರ್ಬೋದು, ಮತ್ತೆ BL ಸಂತೋಷ್ ಆಗಿರ್ಬೋದು ಸೇರಿದಂತೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಬಿಗಿಪಟ್ಟನ್ನು ಕೂಡ ಹಿಡಿದಿರ್ತಕ್ಕಂಥದ್ದು. ವಿಜೇಂದ್ರ ಅವರಿಗೆ ಒಂದ್ ಕಡೆ ಅವರಿಗೆ ಅನುಭವ ಕೂಡ ಸಾಲದು ಅನ್ನುವಂಥದ್ದು, ಮತ್ತೆ ಒಂದ್ ಕಡೆ ಬೇರೆಯವ್ರನ್ನ ನೀವು ಅಧ್ಯಕ್ಷರನ್ನಾಗಿ ಕೂಡಲೇ ಆಯ್ಕೆ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ಸುಮ್ನೆ ನಾಮಕಾವಸ್ಥೆಗೆ ನಡೀತಿರುವ ಜಿಲ್ಲಾ ಮಟ್ಟದ ಸಭೆಗಳೇನಿದಾವೆ ಅವು ನಾಮಕಾವಸ್ಥೆ ನಡೀತಾ ಇದ್ದಾವೆ. ಮತ್ತೆ ಜಿಲ್ಲಾ ಅಧ್ಯಕ್ಷರನ್ನ ಏನ್ ನೇಮಕ ಮಾಡಿದ್ದಾರೆ ಅದು ಕೂಡ ಮರು ನೇಮಕ ಆಗ್ಬೇಕು. ಅವ್ರಿಗೆ ಬೇಕಾಗಿರ್ತಕ್ಕಂಥ ಜಿಲ್ಲಾ ಅಧ್ಯಕ್ಷರನ್ನ ನೇಮಕ ಮಾಡಿದ್ದಾರೆ. ಹಾಗಾಗಿ ಪಕ್ಷದಲ್ಲಿ ಕೆಲವೊಂದಿಷ್ಟು ಆಂತರಿಕ ಭಿನ್ನಾಭಿಪ್ರಾಯಗಳಿವೆ. ವಿಜೇಂದ್ರವ್ನ ಏನಾದ್ರು ಮತ್ತೆ ನೀವು ರಾಜ್ಯಾಧ್ಯಕ್ಷ ಸ್ಥಾನ ಮಾಡಿದ್ರೆ ಬಿಜೆಪಿ ಪಕ್ಷಕ್ಕೆ ರಾಜ್ಯದಲ್ಲಿ ಹೊಡೆತ ಬೀಳುವಂತ ಸಾಧ್ಯತೆ ಇದೆ. ಹಾಗಾಗಿ ನಮ್ಮ ಒಂದು ಮನವಿ ಏನಿದೆ, ನಮಗೆ ಸಿಕ್ಕಿರ್ತಕ್ಕಂತ ಒಂದಿಷ್ಟು ಏನು ಎವಿಡೆನ್ಸ್ಗಳಿದೆ ಅವನ್ನೆಲ್ಲವನ್ನು ಕೂಡ ನೀವು ಪರಿಗಣಿಸಿ ಅದನ್ನ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಬಿಗಿಪಟ್ಟನ್ನು ಹಿಡಿದಿರ್ತಕ್ಕಂಥದ್ದು. ಹಾಗಾಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಆಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಕುಮಾರ್ ಬಂಗಾರಪ್ಪ ಆಗಿರ್ಬೋದು ಸೇರಿದಂತೆ ಹಲವು ನಾಯಕರು ಏನು ದೆಹಲಿಯ ನಾಯಕರನ್ನ ಭೇಟಿ ಮಾಡಿ ತಮ್ಮದೇ ಆಗಿರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಬಳಿ ಮನವಿಯನ್ನ ಸಲ್ಲಿಸಿದ್ದಾರೆ. ಆದ್ರೆ ಹೈಕಮಾಂಡ್ ನಾಯಕರು ಯಾವುದೇ ಅವರಿಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಿದೆ. ಈಗ ನೀವು ಹೇಳಿದಂತೆ ದೆಹಲಿಯ ಚುನಾವಣೆ ಇದೆ, ದೆಹಲಿಯ ಚುನಾವಣೆದ ನಂತರ ಹೈಕಮಾಂಡ್ ನಾಯಕರು ಇದನ್ನ
ಗಂಭೀರವಾಗಿ ತೆಗೆದುಕೊಂಡು ಇವರ ರೆಬಲ್ ನಾಯಕರ ಒಂದಿಷ್ಟು ಮನವಿಗಳೇನಿದಾವೆ, ಮತ್ತೆ ಇಲ್ಲಿರ್ತಕ್ಕಂಥ ವಿಜೇಂದ್ರ ಪರವಾಗಿರ್ತಕ್ಕಂಥ ಶಾಸಕರು ಕೂಡ ಈಗ ಸಭೆಗಳನ್ನ ಮಾಡುವಂತ ನಿಟ್ಟಿನಲ್ಲಿ ಅವರು ಕೂಡ ದೆಹಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಆ ಬಗ್ಗೆ ರೇಣುಕಾಚಾರ್ಯ ಕೂಡ ಹೇಳಿದ್ದಾರೆ, ನಾವು ಕೂಡ ಭೇಟಿ ಮಾಡ್ಲಿಕ್ಕೆ ಅವಕಾಶ ಕೇಳಿದೀವಿ ಅನ್ನುವಂಥದ್ದು, ಭೇಟಿ ಮಾಡ್ತೇವೆ ಅನ್ನುವಂಥದ್ದು. ಹಾಗಾಗಿ ಎರಡೂ ಬಣಗಳ ನಡುವಿನ ಒಂದಿಷ್ಟು ಮುಸುಕಿನ ಗುದ್ದಾಟಕ್ಕೆ ಹೈಕಮಾಂಡ್ ನಾಯಕರು ಯಾವ ರೀತಿಯಾಗಿ ಒಂದು ಮದ್ದನ್ನ ಇರ್ತಾರೆ ಅನ್ನುವಂಥದ್ದು ಕಾದಷ್ಟೇ ನೋಡ್ಬೇಕಾಗಿದೆ. ವಿಜಯ ಭಾಸ್ಕರ್. ಬಸವರಾಜ್, ಮತ್ತೊಂದು ಕಡೆ ಈಗ ಸದ್ಯ ಏನು ರೆಬಲ್ ನಾಯಕರು ದೆಹಲಿ ಭೇಟಿ ಕೊಟ್ಟಿದ್ರು, ಆ ಸಂದರ್ಭದಲ್ಲಿ RSS ನಾಯಕರನ್ನ ಕೂಡ ಭೇಟಿಯಾಗಿ RSS ಮೂಲಕವೂ ಕೂಡ ಎಲ್ಲ ಒಂದು ಕಡೆ ಅನುಭವ ಕಡಿಮೆ ಇರುವಂತ ವಿಜೇಂದ್ರ ಅವ್ರನ್ನ ಕೆಳಗಿಳಿಸಲೇಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಸೊ ಹೀಗಾಗಿ RSS ಮಧ್ಯಪ್ರವೇಶದಿಂದಾಗಿ ವಿಜೇಂದ್ರ ಅವರಿಗೆ ಅನಿವಾರ್ಯವಾಗಿ ಪದತ್ಯಾಗ ಮಾಡಬೇಕಾದ ಪರಿಸ್ಥಿತಿ ಎದುರಾಗುತ್ತಾ ಅಂತ. ವಿಜಯ್ ಭಾಸ್ಕರ್, ಹೈಕಮಾಂಡ್ ನಾಯಕರನ್ನ ನಾವು ಭೇಟಿ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಯತ್ನಾಳ್ ಅವರಾಗಿರ್ಬೋದು, ರಮೇಶ್ ಜಾರಕಿಹೊಳಿ ಆಗಿರ್ಬೋದು, ಇವ್ರ ಟೀಮ್ ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಆದ್ರೆ ಕೆಲವೊಂದಿಷ್ಟು ಮಾಹಿತಿಗಳ ಪ್ರಕಾರ ಹೈಕಮಾಂಡ್ ನಾಯಕರು ಇವರ ಸಂಪರ್ಕಕ್ಕೆ ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಇದೆ. ಆದ್ರೆ ಏನು ಕುಮಾರ್ ಬಂಗಾರಪ್ಪನವ್ರು ಏನಿದ್ದಾರೆ, ಅವರು BL ಸಂತೋಷ್ ಅವರನ್ನ ಭೇಟಿ ಮಾಡಿರ್ತಕ್ಕಂಥದ್ದು, ಆ ಬಗ್ಗೆ ಫೋಟೋವನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. RSS ನ ಅಜೆಂಡಾ ಹಿನ್ನೆಲೆಯಲ್ಲಿ RSS ನ ನಾಯಕರ ಮುಖಾಂತರವೇ ಇದನ್ನ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಬದಲಾವಣೆ ಮಾಡಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗುವಂತ ಎಲ್ಲ ಸಾಧ್ಯತೆ ಕೂಡ ಇರುವಂತದ್ದು. ಆ ಬಗ್ಗೆ ಚರ್ಚೆ ಕೂಡ ನಡೆಸಿದ್ದಾರೆ. ಅಂದ್ರೆ ಒಂದು ಪಕ್ಷದ ಸಿದ್ಧಾಂತ ಆಗಿರ್ಬೋದು, RSS ನ ಸಿದ್ಧಾಂತ ಆಗಿರ್ಬೋದು, ಅದರಂತೆ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥದ್ದು ಮತ್ತೆ ಕುಟುಂಬ ರಾಜಕಾರಣ ಅನ್ನುವಂಥದ್ದು ಕೂಡ ಇರಬಾರ್ದು ಅನ್ನುವಂಥದ್ದು ಪ್ರಬಲವಾಗಿರ್ತಕ್ಕಂಥ ಅಜೆಂಡಾ. ಮತ್ತೆ ಭ್ರಷ್ಟಾಚಾರ ರಹಿತ ಆಡಳಿತವನ್ನ ನಡೆಸುವಂತ ನಿಟ್ಟಿನಲ್ಲಿ ನಾಯಕರನ್ನ ಒಂದು ನೇಮಕ ಮಾಡಬೇಕು ಅನ್ನುವಂಥದ್ದು. ಇನ್ನೊಂದು ಕಡೆ ಈಗ ವಿಜೇಂದ್ರ ಅಂತಕ್ಕಂಥವ್ರಿಗೆ ಸಾಕಷ್ಟು ಒಂದು ಅನುಭವದ ಕೊರತೆ ಇದೆ ಅನ್ನುವಂಥದ್ದು ಕೂಡ ಈ ಒಂದು ನಿಟ್ಟಿನಲ್ಲಿ ಪಕ್ಷದಲ್ಲಿ ಎಲ್ರಿಗೂ ಕೂಡ ಅಧಿಕಾರ ಸಿಗಬೇಕು, ಒಬ್ಬರ ಕೈಯಲ್ಲಿ ಅಧಿಕಾರ ಇರಬಾರ್ದು ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಜೆಂಡಾ. ಇವೆಲ್ಲ ಅಜೆಂಡಾಗಳನ್ನ RSS ನಾಯಕರ ಮುಖಾಂತರ ಇದನ್ನ ಯಶಸ್ವಿಗೊಳಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ರೆಬಲ್ ನಾಯಕರು ಮುಂದಾಗಿರ್ತಕ್ಕಂಥದ್ದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. BL ಸಂತೋಷ್ ಅವರನ್ನ ಒಂದು ಭೇಟಿ ಮಾಡಿದರೆ, ಅವ್ರ ಜೊತೆ ಕೂಡ ಚರ್ಚೆ ನಡೆಸಿ ಈ ಬಗ್ಗೆ ಕೂಡ ಬಿಜೆಪಿ ನಾಯಕರ ಗಮನಕ್ಕೆ ತಂದು ಅದನ್ನ ಇವರ ಮುಖಾಂತರವೇ RSS ಒಂದು ಅಜೆಂಡಾದ ಮುಖಾಂತರವೇ ಇದನ್ನ ಬದಲಾವಣೆ ಮಾಡಿಸ್ಬೇಕು ಅನ್ನುವಂತ ನಿರ್ಧಾರಕ್ಕೂ ಕೂಡ ರೆಬಲ್ ನಾಯಕರು ಬಂದಂತೆ ಕಾಣ್ತಾ ಇದೆ. ಹಾಗಾಗಿ ಇದನ್ನ BL ಸಂತೋಷ್ ಅವರ ಮುಖಾಂತರ ಹೈಕಮಾಂಡ್ ನಾಯಕರನ್ನ ಸೆಳೆಯುವಂತ ಪ್ರಯತ್ನ ಮಾಡಿ ಯಾವ ರೀತಿಯಾಗಿ ಇದನ್ನ ವಿಜೇಂದ್ರ ಅವರನ್ನ ಕೆಳಗಿಳಿಸುವಂತ ಪ್ರಯತ್ನ ಮಾಡ್ತಾರೋ, ಅಥವಾ ಇಲ್ಲಿ ಇನ್ನೊಂದು ಕಡೆ ವಿಪಕ್ಷ ನಾಯಕನ ಸ್ಥಾನಕ್ಕೂ ಕೂಡ ಕುತ್ತು ಬಂದಂತೆ ಕಾಣ್ತಾ ಇದೆ, ಅದನ್ನು ಕೂಡ ಬದಲಾವಣೆ ಮಾಡ್ಬೇಕು ಅನ್ನುವಂಥದ್ದು ಕೂಡ ಲಾಬಿ ನಡೆಸ್ತಾ ಇದ್ದಾರೆ. ಸೊ ಇವೆರಡೂ ಒಂದ್ ಕಡೆ ರಾಜ್ಯಾಧ್ಯಕ್ಷ ಸ್ಥಾನ ಮತ್ತೆ ಇನ್ನೊಂದ್ ಕಡೆ ವಿಪಕ್ಷ ನಾಯಕನ ಸ್ಥಾನ, ಎರಡೂ ಸ್ಥಾನವನ್ನು ಕೂಡ ಬದಲಾವಣೆ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ರೆ. ಮತ್ತೆ ರಾಜ್ಯ ಉಸ್ತುವಾರಿಯಾಗಿರ್ತಕ್ಕಂಥ ಅಗರ್ವಾಲ್ ವಿರುದ್ಧ ಕೂಡ ಆರೋಪ ಪಟ್ಟಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಇವೆಲ್ಲವನ್ನ ಗಮನಿಸಿರ್ತಕ್ಕಂಥ ಹೈಕಮಾಂಡ್ ನಾಯಕರು ಯಾವೆಲ್ಲ ನಿರ್ಧಾರ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಕುತೂಹಲಕ್ಕೆ ಎಡೆ ಮಾಡಿ ಕೊಡ್ತಾ ಇದೆ. ವಿಜಯ್. ಬಸವರಾಜ್, ಮತ್ತೊಂದು ಕಡೆ ಈ ಲಿಂಗಾಯತ ಅಸ್ತ್ರ ಅನ್ನುವಂಥದ್ದು ಕೂಡ ಸ್ವಲ್ಪ ಮಟ್ಟಿಗೆ ಅಲ್ಲಿ ಸದ್ದು ಕೇಳಿ ಬರ್ತಾ ಇರೋದ್ರಿಂದ ಸೊ ಆ ವಿಚಾರ ಎಷ್ಟರ ಮಟ್ಟಿಗೆ ರೆಬಲ್ ನಾಯಕರಿಗೆ ಅನುಕೂಲ ಆಗ್ಬಹುದು? ವಿಜಯ್ ಭಾಸ್ಕರ್, ಒಂದ್ ಕಡೆ ಈಗ ಹೈಕಮಾಂಡ್ ನಾಯಕರು ಏನಾದ್ರೂ ಜಾತಿವಾರು ಸಮೀಕರಣದ ಹಿನ್ನೆಲೆಯಲ್ಲಿ ರಾಜ್ಯಕ್ಕೆ ಸ್ಥಾನ ಕೊಡ್ತೇವೆ ಅನ್ನುವಂತ ನಿರ್ಧಾರಕ್ಕೆ ಬಂದ್ರೆ ಈ ಒಂದು ಹಿನ್ನೆಲೆ ನಾವು ಕೂಡ ಅದಕ್ಕೂ ಕೂಡ ಸಿದ್ಧ ಅನ್ನುವಂಥದ್ದು ರೆಬಲ್ ನಾಯಕರ ವಾದವಾಗಿರ್ತಕ್ಕಂಥದ್ದು. ಅದಕ್ಕೆ ಈಗ ಲಿಂಗಾಯತ ನಾಯಕರಿಂದ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ನಾನೇ ಅಭ್ಯರ್ಥಿ ಅನ್ನುವಂಥದ್ದು ಕೂಡ ಸ್ವತಃ ಘೋಷಣೆ ಮಾಡಿರ್ತಕ್ಕಂಥದ್ದು. ನಾನಿಲ್ದ ಅಂತಂದ್ರೆ ಬಸವರಾಜ ಬೊಮ್ಮಾಯಿಗೂ ಕೂಡ ಕೊಡಬಹುದು ಅನ್ನುವಂತ ರೇಸ್ ನಲ್ಲಿ ಕೂಡ ಅವರ ಪಟ್ಟಿಯನ್ನು ಕೂಡ ಸೇರಿಸಿರ್ತಕ್ಕಂಥದ್ದು. ಮತ್ತೆ OBC ಆಗಿರ್ಬೋದು, ಮತ್ತೆ ಹಿಂದುಳಿದ ವರ್ಗಗಳಾಗಿರ್ಬೋದು, ಎಲ್ಲಾ ವರ್ಗಗಳಿಂದಲೂ ಕೂಡ ಕೆಲವಷ್ಟು ನಾಯಕರನ್ನ ಮುನ್ನೆಲೆಗೆ ತಂದಿದ್ದಾರೆ. ಇವೆಲ್ಲ ಜಾತಿ ಸಮೀಕರಣದ ಹಿನ್ನೆಲೆಯಲ್ಲಿ ಈಗ ರಾಜ್ಯಾಧ್ಯಕ್ಷ ಸ್ಥಾನ ಲಿಂಗಾಯತ ಸಮುದಾಯಕ್ಕೆ ಅಂದ್ರೆ ಈಗ ವಿಜೇಂದ್ರ ಅವರಿಗೆ ಕೊಡೋದಾದ್ರೆ ಅವರ ಒಂದು ಕೋಟಾದಡಿಯಲ್ಲೇ ನಮಗೂ ಕೂಡ ನಾವು ಕೂಡ ಲಿಂಗಾಯತ ಸಮುದಾಯದಲ್ಲಿ ಇರ್ತಕ್ಕಂಥವ್ರು, ಬಿಜೆಪಿ ಪಕ್ಷದಲ್ಲಿ ಹಳೆಯ ನಾಯಕರು, ನಾವು ಕೂಡ ಹಿರಿಯ ನಾಯಕರು, ಕೆಳಮಟ್ಟದಿಂದಲೇ ಕೂಡ ನಾವು ಕೂಡ ಬಂದಿರತಕ್ಕಂಥವ್ರು ಪಕ್ಷವನ್ನ ಸಂಘಟನೆ ಮಾಡಿದ್ದೇವೆ. BS ಯಡಿಯೂರಪ್ಪನವರ ಕಾಲಮಾನ ಘಟ್ಟದಲ್ಲಿ ಕೂಡ ನಾನು ಕೂಡ ಬಿಜೆಪಿ ಪಕ್ಷದಲ್ಲಿ ಇದ್ದವನು ಅನ್ನುವಂತ ನಿಟ್ಟಿನಲ್ಲಿ ಕೂಡ ವಿಜೇಂದ್ರ ಯತ್ನಾಳ್ ಅವರು ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಗಮನಿಸಿ ಯಾವ ರೀತಿಯಾಗಿ ಲಿಂಗಾಯತ ಅಸ್ತ್ರಕ್ಕೆ